ಇವತ್ತು ಇದು ಕಾಯಿ ಬಜ್ಜಿ ಮುದ್ದೆಗೆ ನೆಂಚ್ಕೊಳ್ಳೋಕ್ಕೆ ಬಾಳೆಕಾಯಿ ಬಜ್ಜಿ ಮಾಡ್ತಿದ್ದೀನಿ. ಫಸ್ಟ್ ಇದೆಲ್ಲ ಪೀಲ್ ಆಫ್ ಮಾಡ್ಕೊಳ್ತೀನಿ ಲೈಟಾಗಿ. ಈವ್ನಿಂಗ್ ಸ್ನ್ಯಾಕ್ಸ್ ಸಹ ಮಾಡ್ಬೋದು ಇದನ್ನು. ನಾನು ಊಟಕ್ಕೆ ಸಂಜೆ ಊಟಕ್ಕೆ ಮಾಡ್ತಿದ್ದೀನಿ. ಅಂದರೆ ಬಜ್ಜಿ ಮಾಡಿದ್ದೀನಲ್ಲ, ಬಜ್ಜಿ ಜೊತೆ ಕಾಂಬಿನೇಷನ್ ಆಗಿ ಮುದ್ದೆ ಎಲ್ಲ ಕಾಂಬಿನೇಷನ್ ಆಗಿ ಮಾಡ್ತಿದ್ದೀನಿ. ಇದನ್ನು ಸ್ಲೈಡ್ಸ್ ಮಾಡ್ಕೊಳ್ಳೋಣ. ನೋಡಿ ಈ ಥರ ಎಲ್ಲ ಸ್ಲೈಡ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಬೋಂಡದ ಹಿಟ್ಟನ್ನ ಕಲಿಸ್ತೀನಿ. ಸ್ವಲ್ಪ ಸಣ್ಣದಾಗೆ ಕುಯ್ಕೋಬೇಕು. ಫಸ್ಟ್ಗೆ ಒಂದು 5 ಸ್ಪೂನಷ್ಟು ಕಡಲೆ ಹಿಟ್ಟು ತೊಗೊಳ್ತೀನಿ. ನೆಕ್ಸ್ಟ್ ಇದಕ್ಕೆ 1 ಸ್ಪೂನಷ್ಟು ಜೀರಿಗೆ, ಮತ್ತು ಅದರಲ್ಲಿ ಖಾರದ ಅಂಶ ಇರಲ್ವಲ್ಲ, ಅದಕ್ಕೆ 1 ಸ್ಪೂನಷ್ಟು ಅಚ್ಚಕಾರದ ಪುಡಿ. ಖಾರ 1 ಸ್ಪೂನ್ ಹಾಕ್ಕೊಂಡಿದ್ದೀನಿ ನಾನು. ನೀವು ಎಷ್ಟು ಹಿಟ್ಟು ತೊಗೊಂಡಿದ್ರು ಆ ಕ್ವಾಂಟಿಟಿ ಮೇಲೆ ಖಾರದ ಪುಡಿ ಹಾಕ್ಕೊಳ್ಳಿ. ನೆಕ್ಸ್ಟ್ 1 ಸ್ಪೂನಷ್ಟು ಉಪ್ಪು. ಇದಕ್ಕೆ ಸ್ವಲ್ಪ ನಾನು ಅಕ್ಕಿ ಹಿಟ್ಟು ಸಹ ಸೇರಿಸ್ಕೊತೀನಿ. ಮತ್ತು 1 ಚಿಟಿಕೆಯಷ್ಟು ಸೋಡಾ ತೊಗೊಂಡಿದ್ದೀನಿ. ನಾನು ಗಾಣದ ಎಣ್ಣೆಯಲ್ಲಿ ಕರಿಯೋದ್ರಿಂದ ಜಾಸ್ತಿ ಸೋಡಾ ಎಲ್ಲ ಉಪಯೋಗಿಸೋಂಥ ಅವಶ್ಯಕತೆ ಇರಲ್ಲ. ನೆಕ್ಸ್ಟ್ ಇದೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪನೇ ನೀರು ಹಾಕ್ಕೊಂಡು ಈ ರೀತಿ ಕಲಿಸ್ಕೋಬೇಕು. ತುಂಬ ತೆಳುನೂ ಆಗಬಾರ್ದು, ತುಂಬ ಗಟ್ಟಿನೂ ಆಗಬಾರ್ದು. ಈ ರೀತಿ ಗಂಟೆಲ್ದಂಗೆ ಕಲಿಸ್ಕೊಳ್ಳೋಣ. ಫಸ್ಟು ನಿಮಗೆ ಗರಿ ಗರಿ ಆಗಬೇಕು ಅಂದರೆ ಸ್ವಲ್ಪ ಅಕ್ಕಿ ಹಿಟ್ಟು ಅಥವಾ ಕಾರ್ನ್ಫ್ಲೋರ್ ಇದ್ದರೂ 1 ಸ್ಪೂನಷ್ಟು ಹಾಕ್ಕೊಳ್ಳಿ. ನಾನೇನು ಹಾಕ್ಕೊಂಡಿಲ್ಲ ಇಲ್ಲಿ. ಇವಾಗ ಎಣ್ಣೆ ಕಾದಿದೆ. ಒಂದೊಂದೇ ಬಜ್ಜಿನ ಬಿಡೋಣ. ಇದು ಈವ್ನಿಂಗ್ ಸ್ನ್ಯಾಕ್ಸಿಗೆ ತುಂಬಾ ಚೆನ್ನಾಗಿರುತ್ತೆ ಆ್ಯಕ್ಚುಲಿ. ಇನ್ನೊಂದು ಕಡೆ ಮುದ್ದೆ ಇಟ್ಟಿದ್ದೀನಿ ಬಜ್ಜಿಗೆ. ಕೆಚಪ್ ಜೊತೆ ನೆಂಚ್ಕೊಂಡು ತಿನ್ನೋಕ್ಕೆ ಮಕ್ಕಳಿಗೆ ಕೊಡ್ಬೋದು, ಚೆನ್ನಾಗಿರುತ್ತೆ. ಖಾರ ಬೇಕಾದರೆ ಇನ್ನೊಂದು ಚೂರು ಹಾಕ್ಕೊಳ್ರಿ. ಚಿಲ್ಲಿಗಿನ ನಾನು ತುಂಬ ಕಮ್ಮಿನೇ ಹಾಕಿರೋದು. ಎಷ್ಟು ಬಿಟ್ಟಿದ್ದೀನಿ. ಸ್ವಲ್ಪ ಮಗ್ಚಾಕೋಣ. ಇವಾಗ ಕ್ರಿಸ್ಪಿಯಾಗಿದ್ದರೆ ಚೆನ್ನಾಗಿರುತ್ತೆ. ಇದು ಕ್ರಿಸ್ಪಿನೆಸ್ ಬರೋದಕ್ಕೆ 1 ಸ್ಪೂನಷ್ಟು ಅಕ್ಕಿ ಹಿಟ್ಟು ಸೇರಿಸಿ. ನಮಗೆಲ್ಲ ಕಾರ್ನ್ಫ್ಲೋರ್ ಹಿಟ್ಟೆಲ್ಲ ಇಲ್ಲಿ ಸಿಗಲ್ಲ ಹಳ್ಳಿ ಕಡೆ. ನಾವು ಕಾರ್ನ್ಫ್ಲೋರ್ ಹಿಟ್ಟಿನ ಬದಲಾಗಿ ಅಕ್ಕಿ ಹಿಟ್ಟನ್ನೇ ಉಪಯೋಗಿಸೋದು ಜಾಸ್ತಿ. ಎರಡು ನಿಮಿಷ ಬೇಯುತ್ತೆ. ನಾವು ಗಾಂಡೆಣ್ಣೆ ಉಪಯೋಗಿಸೋದ್ರಿಂದ ಆರಾಮ್ಸೆ ಫ್ರೈಡ್ ಐಟಮ್ಸ್ ತಿಂತೀವಿ. ಅಂದರೆ ಜಾಸ್ತಿ ತಿನ್ನಲ್ಲ, ವಾರಕ್ಕೊಂದ್ಸಲಿ. ಇದಾಗಿದೆ. ಇವಾಗೆಲ್ಲ ತಕ್ಕೋತೀನಿ. ನೋಡಿ ಬೆಂದಿದೆ.